ಕಾರಲ್ಲಿ ಹುಡುಗಿ ಎಲ್ಲಿ ಹೋದ್ಲು? ಭಾನುವ್ರೆ, ಭೂಮಿಯವರೇ, ಏನಾಯ್ತು? ಯಾಕೆ ಓಡ್ ಬರ್ತಿದ್ದೀರಾ? ಕಾರಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದೀರಾ ಅಂತ ಪೊಲೀಸ್ ಅವ್ರು ಬಂದು ಕಾರ್ ತಗೊಂಡು ಹೋದ್ರು. ಛೇ, ಈ ಪೊಲೀಸ್ ಅವರೇ ಹಿಂಗೆ, ಯಾವಾಗ್ಲೂ ಅರ್ಜೆಂಟ್ ಆಗಿರುವಾಗ್ಲೇ ಕಾನೂನನ್ನ ಪಾಲಿಸೋದು. ಒಂದು ನಿಮಿಷ. ಹಲೋ ಪ್ರವೀಣ್, ಅರ್ಜೆಂಟಾಗಿ ನಿನ್ನ ಬೈಕ್ ತಗೊಂಡು ಬಂಕರ್ಸ್ ಬರ ಹತ್ರ ಬಂದ್ಬಿಡೋ. ಅಂದ್ರೆ ಈಗ ಮನೆ ನೋಡಿ 6 ತಿಂಗಳ ಮೇಲೆ ಮದುವೆ ಮಾಡ್ಕೊಂಡು ಬರ್ತೀಯ? ಬಾಯಿಲಿ ಎಂತ? ಯಾಕೆ ಸರ್? ನಾಳೆ ನನ್ಗೇನ್ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಈಗ ಮನೆ ನೋಡಿ 6 ತಿಂಗಳಾದ್ಮೇಲೆ ಮದುವೆ ಆಗ್ಬಿಟ್ಟು ಆಮೇಲೆ ಬರ್ತೀಯ ಮನೆಗೆ? ಅದರಲ್ಲಿ ತಪ್ಪೆಂತ ಉಂಟು? ಫ್ಯೂಚರ್ ಪ್ಲಾನಿಂಗ್ ಇರಬೇಕು. ಹೇಗೋ ಮದುವೆ ಆಗೋದು ಕನ್ಫರ್ಮ್ ಅಲ್ವಾ? ಅದಕ್ಕೆ ಲೈಫ್ನ ಡಿಸೈನ್ ಮಾಡ್ಕೋತಾ ಇದ್ದೀನಿ. ನಾಳೆ ಸಾಯೋದು ಗ್ಯಾರಂಟಿ, ಹಾಗಂತ ಶವಪೇಟೆ ಇದೊಂದು ಮನೇಲಿ ಇಟ್ಕೋತೀಯಾ? ಮೊದಲು ಜನ್ಮ ಕೊಟ್ಟ ಅಪ್ಪ ಅಮ್ಮನ ಪ್ರೀತಿಸೋದು ಕಲಿಯೋ ಗುಬಾಲ್. ಎನಿಮಲ್ ಲವರ್ ಅಂತ ಎನಿಮಲ್ ಲವರ್. ಎದೋಗಲೇ. ಹಲೋ ಪ್ರವೀಣ್, ಶೃಂಗಾರ್ ಹೋಟ್ಲ್ ಒಳಗಡೆ ಬಂದ್ಬಿಡೋ. ಓಕೆ, ಬೇಗ ಬಾ. ಸರ್, ಏನು ಕೊಡ್ಲಿ? ಏನು ತಗೋತೀರಾ? ಕಾಫಿ. ಓಕೆ, 2 ಕಾಫಿ ಕೊಡಿ ಸಾಕು. ಓಕೆ ಸರ್. ಹಳ್ಳಿ ಹುಡುಗಿ ಸಿಟಿ ಹುಡುಗ ಟೆನ್ಷನ್ ಇರೋದು ನೋಡಿದ್ರೆ ಲವ್ ಮಾಡಿ ಮನೆ ಬಿಟ್ಟು ಬಂದಿರ ಅನ್ಸುತ್ತೆ. ಕ್ಯಾಚ್ ಹಾಕೊಂಡು ಶೆಟ್ಟಿ ವಾಟದಲ್ಲಿ ಮನೆ ಕೊಡಿಸ್ಬಿಟ್ರೆ 2 ಕಡೆಯಿಂದ ಕಮಿಷನ್ ಫಿಕ್ಸ್. ಸರ್, ಕಾಫಿ. ವರ್ಕೌಟ್ ಆಗಿ ಬಂದು ನೋಡೋಣ. ಎಕ್ಸ್ಕ್ಯೂಸ್ ಮೀ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮಂತರ ಪಾಲಿಗೆ ನಾನು ಆಪತ್ ಬಾಂಧವ, ಈ ಬ್ರೋಕರ್ ಸುಬ್ರಹ್ಮಣಿ. ಅರ್ಥ ಆಗ್ಲಿಲ್ಲ. ಸಡನ್ ಆಗಿ ಮನೆ ಬಿಟ್ಟು ಬಂದಿರ್ತೀರಾ, ಕೈಯಲ್ಲಿ ದುಡ್ಡು ಕಾಸ್ತಿರಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗದೆ ಕಂಗಲಾಗಿರ್ತೀರಾ. ಸಿಸ್ಟರ್ ಮೇಲಿರೋ ಒಡವೆ ಅಡ ಇಟ್ರೆ ಮಿನಿಮಮ್ 50,000ಕ್ಕೇನು ಮೋಸ ಇಲ್ಲ. ಆ ಅಡ್ವಾನ್ಸಲ್ಲಿ ನಿಮಗೊಂದು ಒಳ್ಳೆ ಮನೆ ಹುಡುಕೊಡ್ತೀನಿ. ಬೇಕಾದ್ರೆ ನನ್ನ ಕಮಿಷನಲ್ಲಿ 100 ರೂಪಾಯಿ ಕಡಿಮೆ ಕೊಡಿ, ಪರವಾಗಿಲ್ಲ. ಏನಂತೀರಾ? ತೆಗೆದು ಬಿಡ್ಲಾ ಅಂತೀನಿ. ಹಂಗಂತೀರಾ? ಹಾಗಾದ್ರೆ ನಿಮ್ಗೆ ಮನೆ ಬೇಡವಾ? ರೀ, ಹೋಗ್ರಿ. ನೀವಿಬ್ರು ಲವರ್ಸ್ ಅಲ್ವಾ? ಹೋಗ್ರಿ ರೀ. ಇನ್ನೊಂದ್ಸಲ ಯೋಚನೆ ಮಾಡಿ ಸರ್. ಹೋಗಲೇ. ಆಯ್ತು ಬಿಡಪ್ಪ, ಅದ್ಯಾಕೆ ಹಂಗ್ರಿ ಆಗ್ತೀಯ? ಇವತ್ತು ನನ್ನ ಟೈಮೇ ಸರಿ ಇಲ್ಲ ಅವರೇ, ಕರ್ಮ. ಹಾಯ್ ಬಾನು. ಹಾಯ್ ಪ್ರವೀಣ. ಹಾಯ್. ಒಂದು ಕೆಲಸ ಮಾಡು. ಹೇಳು. ಸ್ಟೇಷನಲ್ಲಿ ನನ್ನ ಕಾರ್ ಇದೆ. ಓಕೆ. ಅದೇನು ಫೈನ್ ಕಟ್ಬಿಟ್ಟು ಕಾರ್ ತಗೊಂಡು ಮನೆ ಹತ್ರ ಬಿಟ್ಬಿಡು. ಸರಿ ಸರ್. ಓಕೆ, ಕೀ ತಗೋ. ಸರಿ ಕಣ. ಓಕೆ. ಆಮೇಲೆ ಬಾಯ್ ಮಗ. ಬಾಯ್. ಟೇಕ್ ಕೇರ್. ಬಾಯ್ ಬಾಯ್. ಕೂತ್ಕೊಳ್ಳಿ. ಹೇಗೆ ಕೂತ್ಕೊಳ್ಳೋದು? ಕೂತ್ಕೊಳ್ರಿ. ಯಾಕ್ರಿ ಚಿಕ್ಕ ಮಕ್ಳು ಜೈಂಟ್ ವೀಲ್ ಕೂತ್ಕೊಳ್ಳೋ ಥರ ಕೂತ್ಕೊಂಡಿದ್ದೀರಾ? ನಿಮ್ ತಪ್ಪಲ್ಲ ಬಿಡ್ರಿ. ಸಿನಿಮಾಗಳಂತ ಸೀನ್ಗಳನ್ನ ತೋರಿಸಿ ನಮ್ಮಂತ ವಯಸ್ಸು ಹುಡುಗರನ್ನ ನಿಮ್ಮಂತ ಹುಡುಗಿರ್ ದೃಷ್ಟಿಲಿ ವಿಲನ್ ತರ ಮಾಡ್ಬಿಡ್ತಾರೆ. ಆರಾಮಾಗೆ ಕೂತ್ಕೊಳ್ರಿ, ನಾನೇನ್ ಸುಮ್ನೆ ಬ್ರೇಕ್ ಹಾಕಲ್ಲ. Do the 2-step, bounce, bounce, come on, yeah, yeah, yo, do the 2-step, bounce, bounce, come on, yeah, burn it up, yo, do the 2-step, Oh, what is this, baby? Oh, head bitto. Why are you giving 1 rupee? Oh, auntie. ಸಾರಿ ಸರ್, ಭಿಕ್ಷುಕನ ಕೊಡು ಅಂತ ಕೊಟ್ಟಿದ್ದೆ. ನಿಮ್ಮ ಅವತಾರ ನೋಡಿ ಮೋಸ್ಟ್ಲಿ ಕನ್ಫ್ಯೂಸ್ ಆದ್ಲು ಅನ್ಸುತ್ತೆ. Oh, ಸಾರಿ shit. ಬಾಪುಟ್ಟು. bounce, bounce, come on, What a shame. I'm looking like a beggar. yo, No. do the 2-step. Oh, my sweetie. Hello, babe. What's the matter? ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಮ್ಮ ಮಾಮೂಲಿ ಸ್ಪಾಟಿಗೆ ಬಂದ್ಬಿಡು. Oh, sure, baby. Shortly. Babe. ಏನೋ Lick me, huh? ಏ ಗೂಬೆ, ಸುಮ್ನೆ ಬಾ.
ಈ ಸಂಜಯ್ ಯಾರ್ರೀ? ಗೊತ್ತಿಲ್ಲ. ಪ್ರಭು ಯಾವತ್ತೂ ಅವ್ರ ಬಗ್ಗೆ ಹೇಳಿಲ್ಲ. ಆ, ನಾನು ಕೂಡ ಅವ್ರ ಕೆಲ್ಸದ ಬಗ್ಗೆ ಆಗಲಿ ಅವ್ರ ಫ್ರೆಂಡ್ಸ್ ಬಗ್ಗೆ ಆಗಲಿ ಏನು ವಿಚಾರಿಸ್ತಿರ್ಲಿಲ್ಲ. ಯಾಕ್ರಿ ಕಟ್ ಮಾಡ್ತಾ ಇದ್ದೀರಾ? ರಿಸೀವ್ ಮಾಡಿ ಮಾತಾಡ್ರಿ. ಇಲ್ಲ, ಫೋನ್ ರಿಸೀವ್ ಮಾಡಿದ್ರೆ ಅಪ್ಪ ಅಮ್ಮ ಎಲ್ಲರೂ ತುಂಬ ಅಳ್ತಾರೆ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಸರಿ, ಹಾಗಿದ್ರೆ ನಿಮ್ಮಿಷ್ಟ. ಬೇಬಿ ಯು ಇನ್ಸಲ್ಟಿಂಗ್ ಮೀ. ನನ್ನ ಡ್ರೆಸ್ ಕೋಡ್ ನ ಮೈಸೂರಲ್ಲಿ ಎಷ್ಟು ಜನ ಲೈಕ್ ಮಾಡ್ತಾರೆ ಗೊತ್ತಾ? ಅದೆಲ್ಲ ಬಿಟ್ಟು ಹಾಕು. ಈಗ ನಾನ್ ನಿನಗ್ ಬೇಕು ಅಂದ್ರೆ ನಾನ್ ಹೇಳಿದ್ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳು ಬೇಬಿ. ನಮ್ ಲವ್ಗೆ ವಿಲನ್ ಆಗಿರೋ ನಿಮ್ಮ ಅವನ್ನ ಎತ್ ಬಿಡ್ಲಾ? ಅಯ್ಯೋ, ನಾನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ ಮ್ಯಾಕ್ಡೊನಾಲ್ಡ್. Okay, okay. ನಮ್ಮ ಮಾವ ಯಾವ್ದೋ ಹುಡುಗಿ ಜೊತೆ ಸುತ್ತುತ್ತಾ ಇದ್ದಾನೆ. Is it? ಅವ್ರಿಬ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ ಅನ್ನೋ ಪೂರ್ತಿ ಡೀಟೇಲ್ಸ್ ನನಗ್ ಬೇಕು. ಡೋಂಟ್ ವರಿ ಬೇಬಿ, ನಿಮ್ ಮಾವನ್ ಗಾಡಿಗೆ GPS ಟ್ರ್ಯಾಕರ್ ಫಿಕ್ಸ್ ಮಾಡಿ ಫುಲ್ ಡಾಟಾ ಕೊಟ್ಬಿಡ್ತೀನಿ. ಓಕೆನಾ? ಅದಕ್ಕೆ ನಿಂಗೆ ಹಾಫ್ ಬಾಯ್ಲ್ಡ್ ಅನ್ನೋದು. Oh, thank you. ಫಸ್ಟ್ ಆಫ್ ಆಲ್ ನೀನ್ ಅನ್ಕೊಂಡಿರಂಗೆ ಮ್ಯಾಟ್ರ್ ಅಷ್ಟು ಈಸಿ ಅಲ್ವೋ. ಅವ್ರಿಬ್ರು ಲವ್ ಮಾಡ್ತಿದಾರೋ ಇಲ್ವೋ ಅನ್ನೋದೇ ನನಗ್ ಡೌಟ್. ಅದಕ್ಕೆ ನಮ್ಮಿಬ್ರ ಲೈನ್ ಕ್ಲಿಯರ್ ಆಗ್ಬೇಕಂದ್ರೆ ನಾನು ನಿಂಗೊಂದು ಟಾಸ್ಕ್ ಕೊಡ್ತೀನಿ, ಅದನ್ನ ನೀನ್ ಮಾಡ್ಬೇಕು.